ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವಾ ನೀತಿರ್ಮತಿರ್ಮಮ. ಪ್ರಕೃತೇಃ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಾಗುಣೇಷು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಈ ಅಹಂಕಾರದಿಂದ ಯಾರು ಮನಸ್ಸು ಕವಿದಿದೆ ಮತ್ತು ಯಾರು ಜ್ಞಾನಿಯಾಗಿದ್ದಾನೆ ಅವರಿಬ್ಬರ ಮನಸ್ಸನ್ನ, ಅವರಿಬ್ಬರ ಸ್ವಭಾವವನ್ನು ಕೃಷ್ಣ ವರ್ತಿಸ್ತಾ ಇದ್ದಾನೆ, ಇಲ್ಲಿ ತಿಳಿಸ್ತಾ ಇದ್ದಾನೆ ಅರ್ಜುನನಿಗೆ. ನಾವು ಕರ್ಮ ಮಾಡಬೇಕನ್ನೋದು ಹೌದು, ಹಾಗೆ ಜ್ಞಾನಪೂರ್ವಕವಾಗಿ ಕರ್ಮ ಮಾಡಬೇಕು ಅಂತ ಅನ್ನೋದು ಹೌದು. ಆದರೆ ಅದೇ ಸಂದರ್ಭದಲ್ಲಿ ಅಹಂಕಾರ ಇರಬಾರ್ದು. ನಾವು ಒಂದು ಸ್ವಲ್ಪ ಏನು ಜ್ಞಾನ ಪಡ್ಕೊಂಡಿದ್ದೇವೆ, ಈ ಪಡ್ಕೊಂಡ ಜ್ಞಾನ ಎಲ್ಲವೂ ಕೂಡ ಭಗವಂತ ನಮ್ಗೆ ಕೊಟ್ಟಿದ್ದಾನಷ್ಟೇ. ಇದರಲ್ಲಿ ನಮ್ಮ ದೊಡ್ಡಸ್ತಿಕೆ ಏನೂ ಇಲ್ಲ ಅನ್ನೋ ಎಚ್ಚರ ನಮಗಿರಬೇಕು. ಮತ್ತು ಆ ಜ್ಞಾನಪೂರ್ವಕವಾಗಿ ನಾವು ಕರ್ಮ ಮಾಡ್ತಿದ್ದೀವಿ ಅನ್ನುವಂಥ ಎಚ್ಚರ ಇರಬೇಕು. ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಮನುಷ್ಯ ಒಂದು ಗೊಂಬೆ ಅಂತ ಮಾತ್ರ. ಯಥಾ ದಾರುಮಯೀಂ ಯೋಷಾಂ ನರಸ್ಥಿರ ಸಮಾಹಿತಃ ಇಂಗಯತ್ಯಂಗಮಂಗಾನಿ ತಥಾ ರಾಜನ್ನಿಮಾಃ ಪ್ರಜಾಹ ಅಂತ ಮಹಾಭಾರತದಲ್ಲಿ ಬರುವಂಥ ಮಾತು. ಇದು ನಮ್ಗೆ ಗೊತ್ತಿದೆ. ಜಗದೀಶನಾಡುವ ಜಗವೇ ನಾಟಕದ ರಂಗ, ಈ ಮಾನವ ಸೂತ್ರದ ಗೊಂಬೆ ಅಂತಿದ್ದನ್ನು ನಾವು ಕೇಳಿದ್ದೇವೆ. ಅದನ್ನು ಶಾಸ್ತ್ರ ವರ್ಣನೆ ಮಾಡಿಯೇ ಇದೆ. ಇದನ್ನು ನಾವು ತಿಳ್ಕೊಂಡ್ರೆ ನಾವು ಅಹಂಕಾರ ಪಡುವಂಥ ಪ್ರಸಂಗ ಬರೋದಿಲ್ಲ. ವಾಸ್ತವಿಕವಾಗಿ ನಾವು ಇಷ್ಟೆಲ್ಲ ಮಾಡ್ತಿದ್ದೇವಲ್ಲ, ಏನೇನೋ ದೈಹಿಕ ಕ್ರಿಯೆಗಳನ್ನು ಮಾಡ್ತಾ ಇದ್ದೀವಿ, ಮಾನಸಿಕ ಕ್ರಿಯೆಗಳನ್ನು ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಮಾಡೋದರಲ್ಲಿ ನಮ್ಮ ದೊಡ್ಡಸ್ತಿಕೆ ಏನಿದೆ? ನಮ್ಮ ಮೇಲೆ ನಿಂತ್ಕೊಂಡು ಒಬ್ಬ ಕಲಾವಿದ, ಒಬ್ಬ ಕಲಾಕಾರ ಇದನ್ನೆಲ್ಲ ಮಾಡಿಸ್ತಾ ಇದ್ದಾನೆ. ಆದರೆ ಅವನು ಕಾಣಿಸ್ತಿಲ್ಲ ಯಾರಿಗೂ. ಇದನ್ನು ನಾವು ಇವತ್ತಿನ ಪರದೆ ಮೇಲೂ ಹಾಗೇ ನೋಡ್ತೇವೆ. ಸೂತ್ರದ ಗೊಂಬೆ ಆಟ ಅಥವಾ ಸಲಾಕೆ ಗೊಂಬೆ ಆಟ, ತೊಗಲು ಗೊಂಬೆ ಆಟ ಅಂತ ಏನಿರ್ತದಲ್ಲ, ಅಲ್ಲಿ ಆ ಗೊಂಬೆಗಳು ಕುಣಿದಾಡುವುದು ನಮ್ಗೆ ಕಾಣಿಸ್ತಿರ್ತದೆ. ಅಲ್ಲಿ ಬೆಳಕು ಬಿಟ್ಟಿರ್ತಾರೆ. ಸುತ್ತಮುತ್ತಲೆಲ್ಲ ನಾಲ್ಕು ಕಡೆ ಪರದೆ ಮುಚ್ಚಿ ಹೋಗಿರ್ತದೆ. ಆ ಪರದೆಯಿಂದ ಮೇಲ್ಗಡೆ ಆ ಕಲಾವಿದ ಇರ್ತಾನೆ. ಆ ಕಲಾವಿದ ಸೂತ್ರಗಳ ಮೂಲಕ, ದಾರಗಳನ್ನು ತನ್ನ ಕೈ ಕಟ್ಕೊಂಡು ಆ ಕೈಗಳನ್ನು ಚಲಿಸುವುದರ ಮೂಲಕ ಆ ಕೆಳಗಿರುವಂಥ ಗೊಂಬೆ ಬೇಕಾಬಿಟ್ಟು ಹೇಗೆ ಬೇಕೋ ಹಾಗೆ ವರ್ತನೆ ಮಾಡುವಂತೆ ಮಾಡ್ತಾನೆ. ನಾವು ನೋಡುವುದು ಆ ಆಟವನ್ನು ಮಾತ್ರ. ಕೆಲವು ಬಾರಿ ಅಲ್ಲಿದ್ದಂಥವ್ರು, ಆ ವ್ಯವಸ್ಥಾಪಕರು, ಸಂಘಟಕರು ಏನಿರ್ತಾರಲ್ಲ, ನೀವು ಬರೇ ಸೂತ್ರದ ಗೊಂಬೆ ಆಟ, ಸಲಾಕೆ ಗೊಂಬೆ ಆಟ ಮಾತ್ರ ನೋಡಿದ್ದೀರಲ್ಲ, ಅದ್ರ ಹಿಂದಿರುವಂಥ ಕಲಾವಿದರ ಪರಿಶ್ರಮವನ್ನು ನೋಡ್ರಿ ಅಂತ ಕೆಲವು ಸರಿ ಆ ಪರದೆಯನ್ನು ಹಿಂಸರಿಸ್ತಾರೆ. ಕೆಲವು ಸರಿ ಒಂದು 2-3 ನಿಮಿಷ ಆವಾಗ ಅವನು ಏನು ಮಾಡ್ತಿರ್ತಾನೆ ಅನ್ನೋದು ಕಾಣಿಸ್ತದೆ. ಮತ್ತೆ ಆ ಪರದೆಯನ್ನು ಮುಚ್ಚಿಬಿಡ್ತಾರೆ. ಯಾಕಂದ್ರೆ ನಾವು ನೋಡ್ಲಿಕ್ಕೆ ಕೂತ್ಕೊಂಡಿರೋದು ಕಲಾವಿದನ ಅನ್ನಲ್ಲ, ಆ ಕಲಾವಿದ ಆಡಿಸುವಂಥ ಗೊಂಬೆಗಳನ್ನು ಮಾತ್ರ ನಾವು ನೋಡ್ಲಿಕ್ಕೆ ಕೂತಿರ್ತೇವೆ. ಹಾಗಾಗಿ ಪೂರ್ಣವಾಗಿ ಅದನ್ನೇ ಯಾರೂ ತೋರಿಸೋದಿಲ್ಲ, ಕಲಾವಿದನ ಪರಿಶ್ರಮವನ್ನು ಯಾರೂ ತೋರಿಸೋದಿಲ್ಲ. ತೋರಿಸುವುದು ಈ ಗೊಂಬೆಗಳನ್ನು ಮಾತ್ರ. ದಾರುಮಯಿ ಯೋಷ, ದಾರು ಅಂದರೆ ಕಟ್ಟಿಗೆ, ಮರ. ಆ ಮರದಿಂದ ತಯಾರು ಮಾಡಿದಂಥ ಹೆಣ್ಣು ಗಂಡುಗಳು ಗೊಂಬೆಗಳು, ಅವುಗಳು ಯುದ್ಧ ಮಾಡೋದು, ಅವುಗಳು ಮಕ್ಕಳನ್ನ ಆಡೋದು ಎಲ್ಲನೂ ತೋರಿಸ್ತಾರೆ. ಮಕ್ಕಳನ್ನ ಪಡ್ಕೋತೇವೆ, ಮದುವೆ ಮಾಡ್ಕೋತೇವೆ, ಇನ್ನೂ ತೋರಿಸ್ತಾರೆ ಪರದೆ ಮೇಲೆ. ಆದರೆ ಅಲ್ಲೊಬ್ಬ ಕಲಾವಿದ ಇದ್ದಾನೆ, ನರಸ್ಥಿರ ಸಮಾಹಿತ. ಈ ಗೊಂಬೆಗಳು ಇಷ್ಟೆಲ್ಲ ಕುಣಿತಿರ್ತವೆ, ಯುದ್ಧ ಮಾಡ್ತಿರ್ತವೆ, ಏನೇನೋ ಚಟುವಟಿಕೆಗಳನ್ನ ತೋರಿಸ್ತಿರ್ತವೆ. ಅದು ಅಲ್ಲಿ ಕೂತವನು ಅವನು ಮಾತ್ರ ಸ್ಥಿರವಾಗಿರ್ತಾನೆ. ಅವನೇನು ಕುಣಿದಾಡೋದಿಲ್ಲ. ನಮಗಿದು ಗೊತ್ತಿದೆ. ಎಲ್ಲಿದ್ದಾನೋ ಹಾಗೇ ಇರ್ತಾನೆ. ಇಂಗಯತ್ಯಂಗಮಂಗಾನಿ, ಎಲ್ಲ ಆ ಇಡೀ ಗೊಂಬೆಯ ಶರೀರವನ್ನು, ಗೊಂಬೆ ಕೈ ಕಾಲು ಇತ್ಯಾದಿ ಎಲ್ಲವನ್ನು ಅವನು ಪ್ರೇರಿಸ್ತಾನೆ, ಅದರಿಂದ ತೊಡಗಿಸ್ತಾನೆ. ತಥಾ ರಾಜನ್ನಿಮಾಃ ಪ್ರಜಾಹ, ಅದರಂತೆ ಈ ಭಗವಂತ ಮೇಲೆ ನಿಂತಿದ್ದಾನೆ. ಅವನು ನಿಂತವನು ನಮ್ಮನ್ನೆಲ್ಲರನ್ನು ಕೂಡ ಈ ರೀತಿಯಾಗಿ ಆಡಿಸ್ತಾ ಇದ್ದಾನೆ. ಹೀಗೆ ನಮ್ಮೆಲ್ಲ ಚಟುವಟಿಕೆಗಳನ್ನು ನಾವು ನೋಡಬೇಕು. ತೇನ ವಿನ ತೃಣಮಪಿನ ಚಲತೆ, ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲಗಾಡೋದಿಲ್ಲ. ಹುಲ್ಲು ಕಡ್ಡಿ ಅಲಗಾಡೋದು, ಹುಲ್ಲು ಕಡ್ಡಿ ತುಂಬ ಜಡವಾದದ್ದು, ಅದಕ್ಕೇನು ಜ್ಞಾನ ಇಲ್ಲ. ಅಂಥದ್ದು ಕೂಡ ಅಲಗಾಡೋದಿಲ್ಲ ಅಂದಮೇಲೆ ನಾವು ಇವೆಲ್ಲ ಏನು ಕೆಲಸಗಳನ್ನು ಮಾಡ್ತಿದ್ದೀವಲ್ಲ ಪ್ರಜ್ಞಾಪೂರ್ವಕವಾಗಿ ಮಾಡಬೇಕು. ಹೇಳುವ ಕೆಲಸ, ಕೇಳುವ ಕೆಲಸ ಎಲ್ಲವೂ ಪ್ರಜ್ಞಾಪೂರ್ವಕ. ಬುದ್ಧಿ ಇಲ್ಲದೆ ಇದ್ರೆ ಯಾವ ಕೆಲಸನೂ ಆಗೋದಿಲ್ಲ. ಇಷ್ಟೆಲ್ಲ ಕಠಿಣವಾದಂಥ, ತುಂಬ ಸಂಕೀರ್ಣವಾದಂಥ ಕೆಲಸಗಳನ್ನೆಲ್ಲ ನಾವು ಮಾಡುವುದು ಬುದ್ಧಿಪೂರ್ವಕವಾಗಿ. ಆದರೆ ನಮಗೆ ಆ ಬುದ್ಧಿ ಬಂದದ್ದು ಎಲ್ಲಿಂದ?
ಎಲ್ಲನೂ ದೇವರೇ ಕೊಟ್ಟ. ಬುದ್ಧಿಯನ್ನು ಅವನೇ ಕೊಟ್ಟ, ಆ ಬುದ್ಧಿಪೂರ್ವಕವಾದ ಚಟುವಟಿಕೆಯನ್ನು ಅವನೇ ಕೊಟ್ಟ. ಬುದ್ಧಿ ಮತ್ತೆ ಜ್ಞಾನ ಎರಡನ್ನೂ ಅವನೇ ಕೊಟ್ಟ, ಚಟುವಟಿಕೆಯನ್ನು ಕೂಡ ಅವನೇ ಮಾಡಿಸಿದ. ಹೀಗೆ ತಿಳ್ಕೊಂಡ್ರೆ ನಮಗೆ ಅಹಂಕಾರ ಬರೋದಿಲ್ಲ ಯಾವತ್ತು. ಆದರೆ ಈ ಸೂತ್ರದ ಗೊಂಬೆ ಆಟ ನಡೆದಾಗ ಒಂದ್ಸರಿ ಪರದೆ ಸರಿಸಿ ಅಲ್ಲಿರುವಂಥ ಕಲಾವಿದನನ್ನು ತೋರಿಸ್ತಾರೆ ಕೆಲವು ಬಾರಿ. ಆದರೆ ಈ ಜಗದೀಶ ಏನು ಸೂತ್ರದ ಗೊಂಬೆ ಆಟ ಆಡಿಸ್ತಿದ್ದಾನಲ್ಲ, ಅವನು ನಮ್ಗೆ ಮೇಲಿದ್ದಾನೆ, ಕೆಳಗೂ ಇದ್ದಾನೆ, ಹಿಂದೂ ಇದ್ದಾನೆ, ಮುಂದೂ ಇದ್ದಾನೆ, ಒಳಗು ಹೊರಗು ಎಡ ಬಲ ಎಲ್ಲ ಕಡೆ ಇದ್ದಾನೆ. ಗೊಂಬೆ ಆಟದ ಕಲಾವಿದ ಮೇಲೆ ಇರಬೇಕು, ಕೆಳಗೆ ನಿಂತು ಆಡಿಸ್ಲಿಕ್ಕೆ ಬರೋದಿಲ್ಲ. ಆ ಸೂತ್ರಗಳು ಕೆಲಸನೇ ಮಾಡಲಿಕ್ಕಿಲ್ಲ. ಅದು ಇವನು ಮಾತ್ರ ಎಲ್ಲ ಕಡೆ ಒಳಗಿದ್ದು ಹೊರಗಿದ್ದು ಎಲ್ಲ ಕಡೆ ಇದ್ದು ಆಡಿಸ್ತಿದ್ದಾನೆ. ನಮಗೆ ಬೇಕಾದಾಗ ಆ ಪರದೆಯನ್ನು ಸರಿಸಿ ಅವನನ್ನು ತೋರಿಸ್ಲಿಕ್ಕೆ ಆಗಬೇಕಲ್ಲ. ನೋಡಬೇಕು ಅಂತ ನಮಗೇನೋ ಅಪೇಕ್ಷೆ ಇದ್ದಿರಬಹುದು, ಆದರೆ ಅಷ್ಟು ಸುಲಭ ಅಲ್ಲ ಆ ಪರದೆಯನ್ನು ಸರಿಸೋದು. ಈ ಗೊಂಬೆ ಆಟದಲ್ಲಿ ಆದರೆ ಹಿಂಗೆ ಪರದೆ ಸರಿಸಿಬಿಟ್ರೆ ತೋರಿಸಿಬಿಡ್ಬೋದು. ಎಷ್ಟು ಅದ್ಭುತವಾದ ಪರಿಶ್ರಮ, ಎಷ್ಟು ವರ್ಷಗಳ ಗಟ್ಟಲೆ ಇದನ್ನೆಲ್ಲ ಕಲ್ತಿರ್ಬೇಕು ಅಂತೆಲ್ಲ ನಮಗೊಂದು ಅದರಿಂದ ಅಂದಾಜಾಗಬಹುದು. ಆದರೆ ಭಗವಂತ ಏನು ಒಳಗೆ ಹೊರಗೆ ನಿಂತು ಈ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾನಲ್ಲ, ಅವನ ಪರದೆಯನ್ನು ಸರಿಸೋರು ಯಾರು? ಅಲ್ಲೂ ಪರದೆ ಇದೆ ಅಂತ ಹೇಳ್ತಾರೆ. ನಮಗೊಂದು ಪರದೆ ಇದೆ, ಭಗವಂತನಿಗೂ ಒಂದು ಪರದೆ ಇದೆ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಆದರೆ ಆ ಪರದೆಯನ್ನು ನಮಗೆ ಬೇಕಾದಾಗ ಸರಿಸಿ ನೋಡುವಷ್ಟು ಶಕ್ತಿ ನಮಗಿಲ್ಲ. ಜ್ಞಾನಿಗಳಾದವ್ರು ಯಾರಾದರೂ ತೋರಿಸ್ಯಾರು, ಆದರೂ ಜ್ಞಾನಿಗಳು ಕೂಡ ನಮಗೆ ಬೇಕಾದಾಗ ತೋರಿಸೋದಿಲ್ಲ. ನಮಗೆಲ್ಲ ಏನೇನೋ ಅಪೇಕ್ಷೆಗಳು ಬರ್ತಿರ್ತವೆ. ನಾವು ದೇವ್ರನ್ನ ಈಗಲೇ ನೋಡಬೇಕು, ಆಮೇಲೆ ನೋಡಬೇಕು, ದೇವ್ರು ಹೀಗ್ಯಾಕೆ ಮಾಡಿದ ಅಂತ ಏನೇನೋ ಪ್ರಶ್ನೆಗಳೆಲ್ಲ ನಮ್ಗೆ ಬರ್ತಿರ್ಬೋದು. ಆದರೆ ಅಷ್ಟನ್ನೆಲ್ಲ ನೋಡುವಂಥ ಪಕ್ವತೆ ನಮಗೆ ಬೇಕಲ್ಲ. ಸೂತ್ರದ ಗೊಂಬೆ ಆಟ, ಸಲಾಕೆ ಗೊಂಬೆ ಆಟ ನೋಡ್ಲಿಕ್ಕಾದರೂ ಕೂಡ ಒಂದು ರೀತಿಯಾದ ಆಸಕ್ತಿ ಬೇಕು. ತೀರಾ ಚಿಕ್ಕ ಮಕ್ಕಳಿಗೆ ಸೂತ್ರದ ಗೊಂಬೆ ಆಟ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದ್ರು, ಅಥವಾ ಅದ್ರ ಹಿಂದಿನ ಕಲಾವಿದ ಏನು ಮಾಡ್ತಿದ್ದ ಅಂತ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದ್ರು, ಇವುಗಳಿಗೆ ಅದು ಅರ್ಥನೇ ಆಗೋದಿಲ್ಲ. ಚಿಕ್ಕ ಮಕ್ಕಳಾದವರು ಆ ಹಂತಕ್ಕೆ ಏರಬೇಕು. ಏರಿದಾಗಲೇ ಆ ಗೊಂಬೆ ಆಟವನ್ನು ಆಸ್ವಾದಿಸಲಿಕ್ಕೆ ಸಾಧ್ಯ. ಮತ್ತು ಗೊಂಬೆ ಆಟದ ಒಂದು ಪರಿಶ್ರಮ ಇವರಿಗೆ ಒಂದಿಷ್ಟು ಅರ್ಥ ಆಗ್ಲಿಕ್ಕೆ ಸಾಧ್ಯ, ಕಲಾವಿದನ ಪರಿಶ್ರಮ ಇವರಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಅಂತೂ ತೀರಾ ಚಿಕ್ಕ ಮಕ್ಕಳಿಗೆ ಈ ಲೌಕಿಕ ಸಂಗತಿಗಳು ಕೂಡ, ಗೊಂಬೆ ಆಟದಂಥ ಸಂಗತಿಗಳು ಕೂಡ ಪೂರ್ಣವಾಗಿ ಮನಸ್ಸಿಗೆ ಬರೋದಿಲ್ಲ, ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಇದು ಚಿಕ್ಕ ಮಕ್ಕಳ ಸ್ಥಿತಿ. ಆದರೆ ನಾವು ಕೂಡ ನಮ್ಮ ವಯಸ್ಸು ನಮಗಾಗಿದೆ, ತಲೆ ಕೂದಲು ಎಲ್ಲ ಬೆಳ್ಳಗಾಗಿದೆ, ಎಲ್ಲನೂ ಹೌದು. ಆದರೆ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚಿಕ್ಕ ಮಕ್ಕಳೇ. ಅನೇಕ ಬಾರಿ ಅಂತ ಯಾಕೆ ಹೇಳಬೇಕು, ಬಹುತೇಕ ಸಂದರ್ಭಗಳಲ್ಲಿ ನೀವೇನು ಮಾಡ್ತಿದ್ದೀರಿ ಅಂತ ನಾನು ನೋಡ್ತೀನಿ, ನಾವೇನು ಮಾಡ್ತಿದ್ದೀನಿ ಅಂತ ನೀವು ನೋಡ್ತೀರಿ. ಈ ಕೆಲಸಗಳನ್ನು ನೋಡ್ತಿರ್ತೇವೆ ಹೊರತು ಇದನ್ನು ಯಾರು ಮಾಡಿಸಿದ, ಇದ್ರ ಹಿಂದಿನ ಪರಿಶ್ರಮ ಯಾರ್ದು? ಈ ಹೂವು, ಈ ಬಾನು, ಈ ಚಿಕ್ಕಿ, ನಕ್ಷತ್ರ ಇದನ್ನೆಲ್ಲ ಇಟ್ಟರೆ ಯಾರು? ಇದನ್ನ ಯಾರು ಆಲೋಚನೆ ಮಾಡ್ತಾರೆ? ಅಷ್ಟು ಆಲೋಚನೆ ಮಾಡೋರು ಕೆಲವರೇ ಇರ್ತಾರೆ. ಕೆಲವರಿಗೆ ಮಾತ್ರ ಅದು ಹಿಂದಿನ ಕುತೂಹಲ ಬರ್ತದೆ. ಕುತೂಹಲ ಬಂದಾಗ ಅವರಿಗೆ ಇದನ್ನು ಮಾಡಿದವನಿಂಥ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಶಾಸ್ತ್ರ ತೋರಿಸ್ತದೆ. ಉಳಿದವರಿಗೆ ನಾವು ನಿಮ್ಮಿಂದ ನನಗೇನಾಗಬೇಕಾಗಿದೆ ಕೆಲಸ, ನನ್ನಿಂದ ನಿಮಗೇನಾಗಬೇಕಾಗಿದೆ, ಇಷ್ಟರಲ್ಲೇ ನಾವು ಮಗ್ನರಾಗಿರ್ತೇವೆ, ಹಾಗೆ ಮುಂದುವರೆದು ಹೋಗಿಬಿಡ್ತೇವೆ. ಆ ಕುತೂಹಲವೇ ಯಾರಿಗೆ ಬರೋದಿಲ್ಲ. ಅದ್ರ ಬಗ್ಗೆ ತಿಳುವಳಿಕೆ ಪಡ್ಕೋಬೇಕು ಅಂತ ಯಾರಿಗೆ ಆಸಕ್ತಿ ಇಲ್ಲ. ಅವ್ರಿಗೆ ಅದ್ರ ಬಗ್ಗೆ ಶಾಸ್ತ್ರ ಅವ್ರ ಮುಂದೆ ತೊಗೊಂಡು ಹೋಗಿಟ್ರು ಅವ್ರಿಗೆ ಅರ್ಥ ಆಗೋದೂ ಇಲ್ಲ. ಹೀಗೆ ಮನುಷ್ಯ ತಾನೊಂದು ಗೊಂಬೆ ಮಾತ್ರ ಅನ್ನುವಂಥ ಎಚ್ಚರ ಇದ್ದರೆ ಅವನಿಗೆ ಅಹಂಕಾರ ಬರೋದಿಲ್ಲ. ಒಂದು ಕಡೆ ಕಲ್ಲು, ಇನ್ನೊಂದು ಕಡೆ ದೇವರು, ನಡುವೆ ನಾವಿದ್ದೇವೆ. ದೇವರು ಪೂರ್ಣ ಸ್ವತಂತ್ರ, ಜ್ಞಾನ ಕ್ರಿಯಾ ಅವನು ಎಲ್ಲ ಕಡೆ ಇದ್ದಾನೆ, ಸರ್ವಗತ ಮತ್ತು ಸರ್ವಶಕ್ತ, ಸರ್ವಜ್ಞ ಎಲ್ಲನೂ ಹೌದು. ಮತ್ತೊಂದು ಕಡೆ ಆ ಕಲ್ಲಿಗೆ ಜ್ಞಾನವೂ ಇಲ್ಲ, ಕ್ರಿಯೆನೂ ಇಲ್ಲ. ಆ ಕಲ್ಲಿನಲ್ಲಿ ಕ್ರಿಯೆಯನ್ನು ಯಾರು ಪ್ರಚೋದಿಸ್ಬೇಕಷ್ಟೆ. ಸ್ವಲ್ಪ ದಬ್ಬಿದ್ರೆ ತೊಗೊಂಡು ಹೋಗಿ ಆ ಕಲ್ಲು ಮುಂದೆ ಹೋಗ್ತದೆ, ಅಥವಾ ಒಂದು ಬಟ್ಟೆ ಗಾಳಿ ಬಂದರೆ ಬೀಸ್ತದೆ. ಅಷ್ಟು ಬಿಟ್ಟರೆ ಜಡವಾದ ವಸ್ತುವಿಗೆ ಏನು ಕ್ರಿಯಾನೂ ಇಲ್ಲ, ಏನು ಜ್ಞಾನ ಅಂತೂ ಇಲ್ಲವೇ ಇಲ್ಲ. ಈ ನಡುವೆ ನಾವಿದ್ದೇವಲ್ಲ, ನಾವು ಆ ಪೂರ್ಣ ಕಲ್ಲಿನಂತೆನೂ ಅಲ್ಲ, ಆ ಕಡೆ ಪರಮಾತ್ಮನಂತೆನೂ ಅಲ್ಲ. ನಮಗೆ ಜ್ಞಾನ ಇದೆ. ಜ್ಞಾನ ಬಂದದ್ದಾದ್ರೂ ಎಲ್ಲಿಂದ? ದೇವರೇ ಕೊಟ್ಟ ಅಷ್ಟೆ. ಕಲ್ಲಿಗೆ ಜ್ಞಾನ ಅವನು ಕೊಡಲಿಲ್ಲ, ನಮಗೆ ಕೊಟ್ಟ ಅನ್ನೋದಷ್ಟೇ ನಮ್ಮ ಹೆಗ್ಗಳಿಕೆ. ಅದಕ್ಕೆ ಕೊಡಲಿಲ್ಲ, ನಮಗೊಂದು ಸ್ವಲ್ಪ ಜ್ಞಾನ ಇದೆ, ಬುದ್ಧಿ ಇದೆ, ತಿಳುವಳಿಕೆ ಇದೆ, ಅದನ್ನಾದರೂ ಅವನೇ ಕೊಟ್ಟ ಅನ್ನೋದು ನಮ್ಮ ಹೆಗ್ಗಳಿಕೆ ಅಷ್ಟೇ. ನಮಗೆ ಕೊಟ್ಟ ಆದ್ದರಿಂದ ನಾವು ಅದನ್ನು ಸಾರ್ಥಕಪಡಿಸ್ಕೋಬೇಕು ಅನ್ನೋದಷ್ಟೇ ನಮಗಿರಬೇಕಾದಂಥ ಎಚ್ಚರ.
ಪೂರ್ಣ ಕಲ್ಲಿನಂತೆನೂ ಅಲ್ಲ. ಆದರೆ ಕಲ್ಲಿನಂತೆಯೇ ನಾವು ಅಸ್ವತಂತ್ರರೇ. ನಮಗೇನು ಪೂರ್ಣವಾದ ಸ್ವಾತಂತ್ರ್ಯ ಇಲ್ಲ. ನಮಗೆ ಬೇಕಾದಾಗ ಮಾಡ್ತೀವಿ ಅಂತ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟು ಬಾರಿ ಇದನ್ನು ಆಲೋಚನೆ ಮಾಡಿದ್ದಿದೆ. ಬೆಳಿಗ್ಗೆ ಇಂಥ ಒಂದು ನಿರ್ದಿಷ್ಟ ಸಮಯದಲ್ಲಿ ಏಳಬೇಕು ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದು ಕ್ರಿಯೆಯೂ ಕೂಡ ನಾವು ಇಚ್ಛಿಸಿದಂತೆ ಆಗೋದೇ ಇಲ್ಲ. ಇದನ್ನು ನಾವು ಹೇಳುವುದು ಅಂತ ಒಂದನ್ನು ಉದಾಹರಣೆ ಹೇಳಿದೆ ಅಷ್ಟೆ. ಕೆಲವರು ನಿಯಮಿತವಾಗಿ ಒಂದೇ ಸಮಯಕ್ಕೆ ಹೇಳ್ತಿರ್ಬೋದು. ಮತ್ತಾವುದೋ ಕೆಲವು ಕೆಲಸಗಳನ್ನು ಅವರು ಅಪೇಕ್ಷೆ ಪಟ್ಟಾಗ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇರೆ ಯಾರ್ದು ತೊಂದರೆ, ಬೇರೆ ಯಾರ್ದೋ ವಿಘ್ನ ಇರ್ತದೆ ಅಂತಲ್ಲ, ನಮ್ಮ ಮನಸ್ಸೇ ನಮಗೆ ಎಲ್ಲ ಸಂದರ್ಭದಲ್ಲೂ ಸಹಕರಿಸೋದಿಲ್ಲ. ನಮಗೇನು ಸ್ವಾತಂತ್ರ್ಯ ಇದೆ? ಇದನ್ನೆಲ್ಲ ನಾವು ಆಲೋಚನೆ ಮಾಡಬೇಕು. ಒಂದು ಯಾವುದಾದ್ರೂ ದುರ್ವರ್ತನೆ, ದುಶ್ಚಟದಿಂದ ದೂರ ಇರಬೇಕು ಅಂತ ಅನ್ಕೋತೇವೆ. ದಿವಸ ಅನ್ಕೋತಿರ್ತೀವಿ, ಮತ್ತೆ ಅದಕ್ಕೆ ಬಲಿ ಬೀಳ್ತೀವಿ, ಮತ್ತೆ ಅನ್ಕೋತೀವಿ, ಮತ್ತೆ ಅದಕ್ಕೆ ಬಲಿ ಬೀಳ್ತೇವೆ. ಯಾವುದಾದ್ರೂ ಸದ್ವರ್ತನೆಯನ್ನು ನಾವು ಅಳವಡಿಸ್ಕೋಬೇಕು ಅಂತ ಹೋಗ್ತೀವಿ. ಆ ಸದ್ವರ್ತನೆಯ ಫಲ ಏನು ಅಂತ ಗೊತ್ತು, ಆದರೆ ಬೇಕಾದಾಗ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಪ್ರಯತ್ನ ಪಡ್ತೀವಿ, ಮತ್ತೆ ವಿಫಲ ಆಗ್ತೀವಿ. ಇದೆಲ್ಲ ನಮ್ಮ ಅಸ್ವಾತಂತ್ರ್ಯವನ್ನು ತೋರಿಸ್ತದೆ. ಕಲ್ಲಿನಂತೆಯೇ, ಕಲ್ಲಿನ ಗೊಂಬೆ, ಕಟ್ಟಿಗೆಯ ಗೊಂಬೆ, ಲೋಹದ ಗೊಂಬೆ ಅಂತಲೇ ನಾವು ಕೂಡ. ಆದರೆ ಅದಕ್ಕೂ ನಮಗೆ ವ್ಯತ್ಯಾಸ ಏನಂದರೆ, ಜ್ಞಾನವನ್ನು ದೇವರು ಅದಕ್ಕೆ ಕೊಟ್ಟಿಲ್ಲ, ನಮಗೆ ಕೊಟ್ಟಿದ್ದಾನಷ್ಟೆ. ಹೀಗೆ ಒಂದು ಕಡೆ ದೇವರು, ಮತ್ತೊಂದು ಕಡೆ ಕಲ್ಲು, ಇವೆರಡರ ನಡುವೆ ನಾವಿದ್ದೀವಿ. ನಮ್ಮನ್ನು ಕೂಡ ಗೊಂಬೆ ಅಂತ ಭಗವಂತ ಆಡಿಸ್ತಿದ್ದಾನೆ ಅಂತ ತಿಳ್ಕೊಂಡ್ರೆ ಅವನಿಗೆ ಅಹಂಕಾರ ಬರೋದೇ ಇಲ್ಲ. ತತ್ವವಿತ್ತು ಮಹಾಬಾಹೋ, ಇದನ್ನು ನಾವು ನೋಡ್ಬೇಕಾದ ಶ್ಲೋಕ. ಈ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಕೂಡ ನಡೆಯೋದು ನಮ್ಮ ಸ್ವಭಾವ, ಗುಣ, ನಮ್ಮ ಸತ್ವ, ರಜಸ್ಸು, ತಮಸ್ಸು ಅಂತ 3 ಗುಣಗಳು, ಮತ್ತು ಆ ಗುಣಗಳಿಗನುಸಾರವಾಗಿ ನಾವು ಮಾಡುವಂಥ ಕರ್ಮಗಳು, ಇದೇ ಎಲ್ಲ ಕಡೆ ನಡೆಯೋದು. ಆ ಕರ್ಮಕ್ಕನುಸಾರ, ಆ ಗುಣಗಳಿಗನುಸಾರವಾಗಿ ನಾವು ಕೆಲಸ ಮಾಡ್ತಿರ್ತೀವಿ. ಆ ಗುಣಗಳು ನಮ್ಮ ಶರೀರ, ನಮ್ಮ ಇಂದ್ರಿಯ ಇವೆಲ್ಲವನ್ನು ಕೂಡ ಪ್ರೇರಿಸ್ತಾ ಇರ್ತವೆ. ಈ ಜ್ಞಾನೇಂದ್ರಿಯೈಶ್ಚ ಮನಸ ಸತ್ವಂ ಬಧ್ನಾತಿ ಪೂರುಷಂ, ಸತ್ವಗುಣ ಏನಿದೆ ನಮ್ಮ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಇದರ ಮೇಲೆ ಪರಿಣಾಮ ಬೀರಿರ್ತದಂತೆ. ಇದು ನಾನು ಹೇಳಿದ್ದು ಭಗವದ್ಗೀತಾ ಶ್ಲೋಕ ಅಲ್ಲ, ಬೇರೆ ಕಡೆ ಬಂದದ್ದು. ಸತ್ವಗುಣನೂ, ರಜೋಗುಣನೂ, ತಮೋಗುಣನೂ 3 ನಮ್ಮನ್ನು ಕಟ್ಟಿ ಹಾಕ್ತವೆ. ಸತ್ವಗುಣ ನಮ್ಮನ್ನು ಹೇಗೆ ಕಟ್ಟಿ ಆಗ್ತದೆ ಅಂದರೆ, ನಮ್ಮ 5 ಜ್ಞಾನೇಂದ್ರಿಯ ಇದೆಯಲ್ಲ, ಕಿವಿ, ಕಣ್ಣು, ಮೂಗು, ನಾಲಿಗೆ ಮತ್ತು ಚರ್ಮ ಅಂತ 5 ಜ್ಞಾನೇಂದ್ರಿಯಗಳು, ಇವುಗಳೆಲ್ಲದರ ಮೂಲಕ ನಮ್ಮನ್ನು ಕಟ್ಟಿ ಹಾಕಿದೆ. ನಾವು ನಿದ್ರೆ ಮಾಡುವ ಸಂದರ್ಭವೊಂದನ್ನು ಬಿಟ್ಟರೆ ಉಳಿದ ಎಲ್ಲ ಸಂದರ್ಭದಲ್ಲೂ ಕೂಡ ಏನನ್ನಾದರೂ ನೋಡ್ತಾ ಇರ್ತೀವಿ, ಏನನ್ನಾದರೂ ಕೇಳ್ತಾನೆ ಇರ್ತೀವಿ. ಹೀಗೆ ಯಾವತ್ತು ಆ ಜ್ಞಾನೇಂದ್ರಿಯಗಳ ಮೂಲಕ ನಮ್ಮನ್ನು ಕಟ್ಟಿ ಹಾಕಿದೆ. ನಾವು ಆ ಇಂದ್ರಿಯಗಳ ಪ್ರಭಾವದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನ ಮೇಲೂ ಕೂಡ ಸತ್ವಗುಣ ಯಾವತ್ತೂ ಪರಿಣಾಮ ಬೀರ್ತಾ ಇರ್ತದೆ. ಮನಸ್ಸಿನ ಮೂಲಕ ನಮ್ಮನ್ನು ಕಟ್ಟಿ ಹಾಕಿದೆ. ಮನಸ್ಸೊಂದು ಉಪಕರಣ. ಆ ಉಪಕರಣ ನಾವು ಹೇಳಿದಂತೆ ಕೇಳಬೇಕಾಗಿತ್ತು. ಆದರೆ ನಮ್ಮ ದುರ್ದೈವ ಏನಾಗಿದೆ ಅಂದರೆ, ಉಪಕರಣ ಹೇಳಿದಂತೆಯೇ ನಾವು ಕೇಳ್ತಿದ್ದೇವೆ. ಇದೆಲ್ಲ ಹೇಗೆ ಆ ಸತ್ವಗುಣ ನಮ್ಮನ್ನು ಕಟ್ಟಿ ಹಾಕಿದೆ ಅನ್ನೋದಕ್ಕೆ ಸೂಚಕ. ರಜಃ ಕರ್ಮೇಂದ್ರಿಯೈರ್ ನಿತ್ಯಂ, ರಜೋಗುಣ ಇದೆಯಲ್ಲ, ಅದು ಕರ್ಮೇಂದ್ರಿಯಗಳ ಮೂಲಕ ನಮ್ಮನ್ನು ಕಟ್ಟಿ ಹಾಕ್ತದೆ. ನಮ್ಮ ಕೈ, ಕಾಲು ಮತ್ತು ನಾಲಿಗೆ, ಮಾತನಾಡುವ ನಾಲಿಗೆ ಬೇರೆ, ರಸವನ್ನು ಅನುಭವಿಸುವ ನಾಲಿಗೆಯ ಒಂದು ಭಾಗ ಬೇರೆ. ವಾಕ್, ಪಾಣಿ, ಪಾದ, ಉಪಸ್ಥ ಮತ್ತು ಪಾಯು, ಮಲ ವಿಸರ್ಜನೇಂದ್ರಿಯ ಮತ್ತು ಮೂತ್ರ ವಿಸರ್ಜನೇಂದ್ರಿಯ, ಇವು 5 ಕರ್ಮೇಂದ್ರಿಯ. ಈ 5 ಕರ್ಮೇಂದ್ರಿಯಗಳ ಮೂಲಕ ರಜೋಗುಣ ನಮ್ಮನ್ನು ಕಟ್ಟಿ ಹಾಕಿದೆ. ಆ ರಜೋಗುಣದ ಮೂಲಕ ಈ ಒಂದಲ್ಲ ಒಂದು ಕೆಲಸ ನಾವು ಮಾಡ್ತಾನೆ ಇರ್ತೇವೆ. ಕೆಲವು ಬಾರಿ ಸ್ತಬ್ಧರಾಗಿ ಕೂತಿರ್ತೇವೆ. 100% ಕಲ್ಲಿನಂತೆ ನಮ್ಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಮಲ್ಕೊಂಡಿದ್ದಾಗಲೂ ಕೂಡ ಶರೀರ ನಮ್ಮದು ಅಲಗಾಡ್ತಾನೆ ಇರ್ತದೆ. ಕೈಯೋ ಕಾಲೋ ಏನೋ ಒಂದು ಅಲಗಾಡ್ತಾನೆ ಇರ್ತದೆ. ಮತ್ತು ಎಚ್ಚರದಿದ್ದಾಗಲಂತೂ ಒಂದಲ್ಲ ಒಂದು ಸಣ್ಣ ಚಲನೆ ಆದರೂ ಇದ್ದೇ ಇರ್ತದೆ. ಈ ಥರ ರಜೋಗುಣ ನಮ್ಮನ್ನು ಕರ್ಮೇಂದ್ರಿಯಗಳ ಮೂಲಕ ಕಟ್ಟಿ ಹಾಕಿದೆ. ಶರೀರೇಣ ತಮಸ್ತಥ, ತಮೋಗುಣ ಅಂತೂ ನಮ್ಮ ಇಡೀ ಶರೀರದ ಮೂಲಕವೇ ನಮ್ಮನ್ನು ಕಟ್ಟಿ ಹಾಕಿದೆ. ಈ ಶರೀರದ ಹಿಡಿತದಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ನಾವು ಎಷ್ಟೋ ಸರಿ ಗಮನಿಸಿರ್ತೇವೆ. ನನಗನ್ನಿಸಿದ್ದಿದೆ, ಬೇಕಾದಾಗ ಮನೆಯೊಳಗೆ ಹೋಗ್ತೇವೆ, ಹೊರಗೆ ಬರ್ತೇವೆ. ಇದು ಮನೆ ನಮ್ಮನ್ನು ಕಟ್ಟಿ ಹಾಕಿಲ್ಲ. ಒಂದು ಅರ್ಥದಲ್ಲಿ ಕಟ್ಟಿ ಹಾಕಿದೆ, ಆದರೂ ಇನ್ನೊಂದು ಅರ್ಥದಲ್ಲಿ ಕಟ್ಟಿ ಹಾಕಿಲ್ಲ. ಮನೆಯೊಳಗೆ ಹೋಗ್ತೀವಿ, ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಮನಸ್ಸಾಗೋದಿಲ್ಲ. ಕೆಲವು ಬಾರಿ ಮತ್ತೊಂದು ಸರಿ ಮನೆಯೊಳಗೆ ಹೋಗೋದೇ ಬೇಡ, ಅಲ್ಲಿ ಕಿರಿಕಿರಿನೇ ಬೇಡ ಅಂತ ಅನಿಸ್ತದೆ. ಅದೆಲ್ಲ ಸರಿ. ಆದರೂ ಬೇಕಾದಾಗ ಮನೆಯೊಳಗೆ ಹೋಗ್ತೀವಿ, ಬೇಕಾದಾಗ ಹೊರಗೆ ಬರ್ತೀವಿ. ಮನೆ ಅಂತ ಅಷ್ಟೇ ಅಲ್ಲ, ಯಾವುದೋ ಒಂದು ಕಟ್ಟಡ, ಅಲ್ಲಿಂದ ಒಳಗೆ ಹೋಗ್ತೀವಿ, ಹೊರಗೆ ಬರ್ತೀವಿ. ಆದರೆ ನಮ್ಮ ಶರೀರದಿಂದ ಬೇಕಾದಾಗ ನಮಗೆ ಹೊರಗೆ ಬರೋದು, ಒಳಗೆ ಬರೋದು ನಮಗೆ ಸಾಧ್ಯ ಆಗೋದಿಲ್ಲ.
ಯೋಗಿಗಳಾದವರಿಗೆ ಆ ಶರೀರವನ್ನು ಒಂದು ಕಡೆ ಇಲ್ಲಿಟ್ಟು ಆ ಶರೀರದಿಂದ ಆತ್ಮ ಹೊರಗೆ ಬಂದು ಮತ್ತೊಂದು ಕಡೆ ಎಲ್ಲೋ ಹೋಗಿ ಮತ್ತೇನೋ ಕೆಲಸ ಮಾಡಿ ಮತ್ತೆ ಬೇಕಾದಾಗ ಇಲ್ಲಿ ಬರ್ತದೆ. ಅದನ್ನು ಪರಕಾಯ ಪ್ರವೇಶ ಅಂತೀಗೆಲ್ಲ ಕರೀತಾರೆ. ಮನೆಯ ಒಂದು ಕಟ್ಟಡವನ್ನು ಒಳಹೊಕ್ಕು ಹೊರಗೆ ನಾವು ಬರುವಷ್ಟೇ ಸುಲಭವಾಗಿ ಈ ಯೋಗಿಗಳಾದವರು ಶರೀರದಿಂದ ಒಳಗೆ ಹೋಗ್ತಾರೆ, ಹೊರಗೆ ಬರ್ತಾರೆ, ಮತ್ತೆ ಶರೀರದ ಒಳಗೆ ಬರ್ತಾರೆ, ಇನ್ನೊಬ್ಬರ ಶರೀರದೊಳಗೂ ಬೇಕಾದ್ರೆ ಹೋಗ್ತಾರೆ. ಅದು ಅವರಿಗೆ ಸಾಧ್ಯ ಆಗ್ತದೆ. ಪರ ಅಂದರೆ ಇನ್ನೊಬ್ಬ, ಅವನ ಕಾಯ ಅಂದರೆ ಶರೀರ, ಆ ಶರೀರದೊಳಗೆ ಬೇಕಾದ್ರೆ ಇವ್ರು ಹೋಗ್ತಾರೆ, ತಮ್ಮ ಶರೀರದೊಳಗೂ ಹೋಗ್ತಾರೆ, ಬೇಕಾದ್ರೆ ಹೊರಗೆ ಬರ್ತಾರೆ. ಆದರೆ ನಮಗವ್ರಿಗೆ ಸಾಧ್ಯ ಆಗೋದಿಲ್ಲ. ಅದು ನಮ್ಮನ್ನು ಈ ಶರೀರದೊಳಗೆ ಯಾರೋ ದಬ್ಬಿದ್ರು, ನಾವು ಗರ್ಭದಲ್ಲಿ, ತಾಯಿಯ ಗರ್ಭದಲ್ಲಿ ತಂದೆ ತಾಯಿಂದ್ರ ಅಂಶ ಸೇರಿಕೊಂಡು ಗರ್ಭ ಮೊಳೆಯುವ ಸಂದರ್ಭದಲ್ಲಿ ನಮ್ಮನ್ನು ಯಾರೋ ತಂದು ದಬ್ಬಿದ್ರಿಲ್ಲ. ನಾವೇನು ಇಲ್ಲೇ ಬರಬೇಕು ಅಂತ ನಾವೇನು ಅರ್ಜಿ ಹಾಕಿಲ್ಲ. ಏನೋ ಕರ್ಮಗಳು, ಯಾವುದಾವುದೋ ಋಣಗಳು, ಆ ಮೂಲಕ ನಮ್ಮನ್ನು ಇಲ್ಲಿ ಯಾರೋ ತಂದು ಹಾಕಿದ್ರು. ಎಲ್ಲಿ ಹೋಗ್ತಿದ್ದೀವಿ ಏನಂತ ಎಚ್ಚರ ಇಲ್ಲ, ಯಾರೋ ತಂದು ದಬ್ಬಿದ್ರು, ಒಳಗೆ ಹೋದೆವು. ಗರ್ಭದಲ್ಲಿ 9 ಕಾಲ ಇದ್ದೆವು. ಆ ಗರ್ಭದಲ್ಲಿದ್ದಾಗಲೇ ಹೊರಗೆ ಬರಬೇಕು ಅಂತ ಚಟಪಡಿಕೆ. ಯಾಕಂದ್ರೆ ಅಲ್ಲಿ ಬಹಳ ಕಷ್ಟ. ಇದನ್ನು ಹಿಂದೆ ಹೇಳಿದ್ದೆ. ಒಂದ್ಸರಿ ಗರ್ಭಾಸನ ಮಾಡಿ ಯೋಗಾಸನ ಮಾಡೋರಿಗೆ ಗರ್ಭಾಸನ ಒಂದ್ಸರಿ ಮಾಡಿದ್ರೆ ಗೊತ್ತಾಗ್ತದೆ. ಗರ್ಭಾಸನದಲ್ಲಿ ಒಂದು 2-3 ನಿಮಿಷ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಗರ್ಭಸ್ಥಿತಿಯಲ್ಲಿ 9 ತಿಂಗಳು ಇರ್ತದೆ ಶಿಶು. ಅದೆಷ್ಟು ಕ್ಲಿಷ್ಟ ಸ್ಥಿತಿಯಲ್ಲಿ ಅಲ್ಲಿರ್ತದೆ, ಒದ್ದಾಡ್ತಿರ್ತದೆ. ಯಾವಾಗ ಹೊರಗೆ ಬರಲು, ಇಲ್ಲಿ ಯಾರು ತಂದು ಹಾಕಿದ್ರು ನನ್ನ, ಯಾವ ಗೊಂಬೆ ಆಟದ ಕಲಾವಿದಲ್ಲಿ ತಂದು ಹಾಕಿದೆ, ಅವನು ಯಾವಾಗ ನನ್ನ ಹೊರಗೆ ತರ್ತಾನೆ, ಅದಕ್ಕೇನೂ ಗೊತ್ತಾಗೋದಿಲ್ಲ. ಮುಂದೇನು ಹಿಂದೇನು ಏನೂ ತಿಳಿಯೋದಿಲ್ಲ, ಒದ್ದಾಡ್ತಿರ್ತದೆ. ಶರೀರದೊಳಗೆ ಇಷ್ಟದು ಬದ್ಧ. ಹೊರಗೆ ಬಂದ ಮೇಲೆ ಮತ್ತೆ ಅವನು ಯಾವಾಗ ಹೊರಗೆ ತರ್ತಾನೋ ಅವಾಗ ಹೊರಗೆ ಬರಬೇಕು. ಅವನು ಹೊರಗೆ ತರದೇ ಹೋದರೆ ಅಲ್ಲೇ ಸತ್ತು ಹೋಗ್ಬೇಕು. ಮತ್ತೆ ಎಷ್ಟು ಕಾಲ ಇಟ್ಟಿರ್ತಾನೋ ಅಷ್ಟು ಕಾಲ ಆ ಶರೀರದೊಳಗೆ ಇರಬೇಕು. ಅವನು ಯಾವಾಗ ಕರ್ಕೊಂಡು ಇರ್ತೀನಿ ಅಂತ ಅಪೇಕ್ಷೆ ಪಟ್ಟರು ಇರ್ಲಿಕ್ಕಾಗೋದಿಲ್ಲ, ಹೊರಗೆ ಎಳ್ಕೊಂಡು ಹೋಗೇ ಬಿಡ್ತಾನೆ. ಇರಬಾರದು, ನಾನು ಹೋಗಬೇಕು ಅಂತ ಅಪೇಕ್ಷೆ ಪಡ್ತಿರ್ತಾರೆ ಕೆಲವರು. ಆತ್ಮಹತ್ಯೆ ಮಾಡ್ಕೋಬೇಕು ಅಂತಂದ್ರೂ ಅದೆಲ್ಲ ಸಂದರ್ಭದಲ್ಲಿ ಏನು ಸುಲಭ ಅಲ್ಲಲ್ಲ. ಹೀಗೆ ತಮೋಗುಣ ನಮ್ಮನ್ನು ಕಟ್ಟಿ ಹಾಕಿರ್ತದೆ. ಈ 3 ಗುಣಗಳು, ಕರ್ಮಗಳು ನಮ್ಮನ್ನು ಕಟ್ಟಿ ಹಾಕಿವೆ ಅನ್ನೋ ಎಚ್ಚರ ನಮಗಿದ್ರೆ ಇತಿಮತ್ವ ನ ಸಜ್ಜತೆ, ಅವನಿಗೆ ಅಹಂಕಾರ ಬರೋದೇ ಇಲ್ಲ. ಪ್ರಕೃತಿ ಗುಣ ಸಮೂಢಾ ಸಜ್ಜಂತೆ ಗುಣಕರ್ಮಸು ತಾನ ಕೃತ್ಸ್ನ ವಿಧೋ ಮಂದಾನ್ ಕೃತ್ಸ್ನವಿನ್ನ ವಿಚಾಲಯೇತ್. ಇಂದ್ರಿಯಗಳ ಸತ್ವರಜಸ್ತಮೋ ಗುಣಗಳ, ದೇಹದ, ಭಗವಂತನ, ಪ್ರಕೃತಿಯ ಮಾಯೆಗೆ ಒಳಗಾಗಿ ಏನೇನೋ ಮಾಡ್ತಾ ಇರ್ತಾರೆ ಜನರು. ಮಾಡಬಾರ್ದನ್ನು ಮಾಡ್ತಾರೆ, ಮಾಡಬೇಕಾದ್ದನ್ನು ಮಾಡ್ತಾರೆ, ಮಾಡಬೇಕಾದ್ದನ್ನು ಅತಿಯಾಗಿ ಮಾಡ್ತಾರೆ, ಮಾಡಬಾರ್ದನ್ನು ಸ್ವಲ್ಪ ಮಾಡ್ತಾರೆ, ಮಾಡಬಾರ್ದನ್ನು ಅತಿಯಾಗಿ ಮಾಡ್ತಾರೆ. ಕೆಲವೊಮ್ಮೆ ಏನೇನೋ ಮಾಡ್ತಿರ್ತಾರೆ. ಅವರೆಲ್ಲ ಅಜ್ಞಾನಿಗಳು, ಇರಲಿ ಮಂದರು. ಅಂಥವರನ್ನ ಪೂರ್ಣವಾಗಿ ಭ್ರಾಂತಿಗೆ ತಳ್ಳಬಾರ್ದು. ಜ್ಞಾನಿಯಾದವನ ಕರ್ತವ್ಯ ಏನು? ಜ್ಞಾನಪೂರ್ವಕವಾಗಿ ಕರ್ಮ ಮಾಡಬೇಕು ಅಂತ ಹೇಳಿದೆ ಇಲ್ಲಿ ತನಕ. ಜ್ಞಾನಪೂರ್ವಕವಾಗಿ ಕರ್ಮ ಮಾಡಬೇಕು, ನಿಷ್ಕಾಮ ಕರ್ಮ ಮಾಡಬೇಕು ಅಂತೆಲ್ಲ ಹೇಳಿದೆ. ನನ್ನಂತೆಯೇ ನೀವು ಮಾಡ್ರಿ ಅಂತ ತೀರಾ ಜನಸಾಮಾನ್ಯರಾದವ್ರಿಗೆ ಇವನು ಭ್ರಾಂತಿಯನ್ನು ತಲೆಯಲ್ಲಿ ತುಂಬಬಾರ್ದು. ಇವನಂತೆ ಅವ್ರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಮಾಡ್ತಾ ಇರಲಿ, ಏನು ಮಾಡ್ತಾರೋ ಮಾಡ್ತಿರ್ಲಿ. ಹಿಂದೆ ಅದನ್ನು ನೋಡಿದ್ದೀವಿ. ಮಗು, ಈ ಹುಟ್ಟಿದ ಮಗು ಅಳ್ತಾ ಇರಲಿ, ಅಳುತ್ತಿದೆ ಅಂದ್ರೆ ಬದುಕಿದೆ ಅಂತ ಅರ್ಥ ಅದ. ಈ ಹುಟ್ಟಿದ ಮಗು ಇದ್ದಕ್ಕಿದ್ದಂತೆ ಏನು ಸಂಗೀತ ಆಡಬೇಕಾಗಿಲ್ಲ, ಅದೇನು ಪ್ರವಚನ ಮಾಡಬೇಕಾಗಿಲ್ಲ. ಅಥವಾ ಯಾರು ಸಂಗೀತ ಕೇಳಿದ್ರೆ ಅದನ್ನು ಕೇಳಿದ ಆನಂದ ಉದ್ರೇಕದಿಂದ ಚಪ್ಪಾಳೆ ತಟ್ಟಬೇಕಾಗಿಲ್ಲ. ಸಂಗೀತ ಅದಕ್ಕೆ ಅರ್ಥ ಆದಿತ್ತು. ಶಿಶುರುವೇತ್ತಿ ಪಶುರುವೇತ್ತಿ ವೇತ್ತಿ ಗಾನರಸಂ ಫಣಿ. ಸಂಗೀತದ ರಸ, ಪ್ರವಚನದ ರಸ ಎಲ್ಲರಿಗೂ ಸೇರ್ಲಿಕ್ಕಿಲ್ಲ. ಸಂಗೀತದ ರಸ ಮಾತ್ರ ಶಿಶುವಿಗೆ, ಪಶುವಿಗೆ, ಹಾವಿಗೆ ಎಲ್ರಿಗೂ ಇಷ್ಟ ಆಗ್ತದೆ. ಅರ್ಥ ಆದಿತ್ತು ಸಂಗೀತ. ಅದಕ್ಕೆ ಅದೇನು ಕೈ ತಟ್ಟೆ ಚಪ್ಪಾಳೆ ತಟ್ಟೆ ಸಂಗೀತವನ್ನೇನು ಆಸ್ವಾದನೆ ಮಾಡ್ಲಿಕ್ಕೆ ಬರೋದಿಲ್ಲ. ಅಂತೂ ಪ್ರವಚನ ಕೇಳಿದ್ರೆ ಅದಕ್ಕೇನು ಅರ್ಥ ಆಗಲಿಕ್ಕಿಲ್ಲ. ಅಂತೂ ಅದು ಇದೆಯಲ್ಲ, ಅಳುತ್ತಿದೆಯಲ್ಲ, ಇರಲಿ, ಅಷ್ಟಿರಲಿ ಅದು. ಹಾಗೆ ಒಂದು ಶಿಶುವಿನಂತೆ ಈ ಜನಸಾಮಾನ್ಯರು ಕೂಡ ಅವ್ರು ಏನೇನೋ ಮಾಡ್ತಿದ್ದಾರಲ್ಲ, ಏನೇನೋ ಮಾಡ್ತಿದ್ದಾರೆ ಅನ್ನೋದು ಅವರು ಬೌದ್ಧಿಕವಾಗಿ ಬದುಕಿದ್ದಾರೆ ಅನ್ನೋದು ಸಂಕೇತ. ಅವ್ರು ಹಾಗೆ ಇರಲಿ, ಕ್ರಮವಾಗಿ ಅನೇಕ ಮೆಟ್ಟಿಲುಗಳನ್ನು ಏರಿ ಬರಲಿ. ಜ್ಞಾನಿಯಾದವನು ಇವತ್ತು ಯಾವ ಸ್ಥಿತಿಯಲ್ಲಿದ್ದಾನ ಅದು ಅವನೇನು ಒಂದೇ ದಿವಸದಲ್ಲಿ ಏರಲಿಲ್ಲ ಆ ಸ್ಥಿತಿಗೆ. ಜ್ಞಾನಿಯಾದವನು ಅನೇಕ ಮೆಟ್ಟಿಲುಗಳನ್ನು ಏರಿ ಇಲ್ಲಿ ಬಂದ. ಹಾಗೆ ಅಜ್ಞಾನಿಗಳಾದವರು ಕೂಡ ಯಾವುದ್ಯಾವುದೋ ಮೆಟ್ಟಿಲುಗಳಲ್ಲಿದ್ದಾರೆ. ಅವರು ನಿಧಾನವಾಗಿ ಅದನ್ನೆಲ್ಲ ದಾಟಿ ಬರಲಿ. ನನ್ನಂತೆ ನೀವಿರಿ ಅಂತ ಅವರನ್ನು ಇವನು ಒಮ್ಮೆಲೇ ಪ್ರೇರಿಸಬಾರ್ದು. 1ನೇ ಮೆಟ್ಟಿಲಿನಿಂದ ಇದ್ದಕ್ಕಿದ್ದಂತೆ 10ನೇ ಮೆಟ್ಟಿಲಿಗೆ ಅವರನ್ನು ಹಾರಿಸಬಾರ್ದು. ಹಾಗಾದ್ರೆ ಏನು ಮಾಡಬೇಕು? ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ನಿರಾಶೀರ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರ. ಜ್ಞಾನಿಯಾದಂಥ ನೀನು ಅಂದರೆ ಅರ್ಜುನ,
ಅಥವಾ ಜ್ಞಾನಿಗಳಲ್ಲದೇ ಇದ್ದವರು ಎಲ್ಲರೂ ಕೂಡ ಏನು ಮಾಡಬೇಕು? ಮೈ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯ. ನಾವೇನು ಕೆಲಸಗಳನ್ನು ಮಾಡ್ತೇವೆ, ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಅಂತ ಒಂದು ಬೇರೆ ಶ್ಲೋಕ, ಇಲ್ಲಿ ಬಂದದ್ದಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಈ ಶ್ಲೋಕ ಹೇಳಬೇಕಂತ. ಬೆಳಿಗ್ಗೆ ಎದ್ದಾಗಿನಿಂದ ಸಾಯಂಕಾಲದವರೆಗೆ, ಸಾಯಂಕಾಲ ಆದಮೇಲೆ ಮತ್ತೆ ಬೆಳಗ್ಗಿನವರೆಗೆ ಏನು ಕೆಲಸಗಳನ್ನು ಮಾಡ್ತೀನಿ, ಬೌದ್ಧಿಕ ಶಾರೀರಿಕ ಕೆಲಸಗಳನ್ನೆಲ್ಲ ಮಾಡ್ತೀನಿ, ಅದೆಲ್ಲವೂ ಕೂಡ ನಿನ್ನ ಪೂಜೆ ಆಗಿರಲಿ ಅಂತ ಅನುಸಂಧಾನ ಮಾಡಬೇಕು. ಆ ಥರ ಅನುಸಂಧಾನ ಮಾಡಿ ಭಗವಂತನಲ್ಲಿ ಅಧ್ಯಾತ್ಮ ಚೇತಸ ಮುಂದುವರಿಬೇಕು. ನಮ್ಮ ಇಡೀ ಜೀವನ ನಾವು ಅಪೇಕ್ಷೆ ಪಟ್ಟರೂ ಅಪೇಕ್ಷೆ ಪಡದೇ ಇದ್ರೂ ಹಾಗೆ ಮುಂದುವರಿತಿರ್ತದೆ. 20-30 ವರ್ಷ ಕೆಲವರು, 40-50 ವರ್ಷ ಕೆಲವರು, 70-80 ವರ್ಷ ಕೆಲವರು, 116 ವರ್ಷ, 100 ವರ್ಷ, 116, 120 ವರ್ಷ ಕೆಲವರು ಬದುಕ್ತಿರ್ತಾರೆ. ಆದರೆ ಅಧ್ಯಾತ್ಮ ಚೇತಸ ನಮ್ಮ ಜೀವನವನ್ನು ನಾವು ಅಧ್ಯಾತ್ಮಕ್ಕೆ ಏರಿಸಬೇಕು. ಬಿಟ್ಟರೆ ಅದು ಹಾಗೆ ಬದುಕಾಗ್ತಿರ್ತದೆ. ಬಿಟ್ಟರೆ ಹಾಗೆ ಬದುಕು, ಉಸಿರಾಟ. ತಿಳಿದು ಬದುಕಿದ್ರೆ ಅದು ಅಧ್ಯಾತ್ಮದ ಬದುಕು, ಧರ್ಮದ ಬದುಕು. ನಿರಾಶೀಹಿ, ನಾನು ಮಾಡಿದ್ದಕ್ಕೆಲ್ಲ, ನಾನು ಮಾಡುವ ಕೆಲಸಗಳಿಗೆಲ್ಲ ಇಂಥದೇ ಫಲ ಬೇಕು, ಇಷ್ಟೇ ಬೇಕು, ಈಗಲೇ ಬೇಕು ಅನ್ನುವಂಥ ಆಸೆ ಬೇಡ. ನಿರ್ಮಮಃ, ನಾನೇ ಮಾಡ್ತಿದ್ದೀನಿ ಅಂತನ್ನೋದು ಬೇಡ. ಯುದ್ಧಸ್ಥ ವಿಕತ ಜ್ವರ, ಮನಸ್ಸಿಗೇನು ಸಂತಾಪ ಆಗಿದೆ, ದುಃಖ ಆಗಿದೆ, ಆ ದುಃಖವನ್ನೆಲ್ಲ ಬದಿಗಿಡು. ಯುದ್ಧಸ್ವ, ಯುದ್ಧ ಮಾಡು. ಈ ಶ್ಲೋಕ ಬಹಳ ಮಹತ್ವದ್ದು. ಶ್ಲೋಕ ಅರ್ಜುನನಿಗೆ ಹೇಳಿದ್ದು ಕೃಷ್ಣ. ಆದರೆ ಆ ಶ್ಲೋಕದಲ್ಲಿ ಅರ್ಜುನ ಅಂತ ಶಬ್ದ ಇಲ್ಲ, ಯುದ್ಧ ಮಾಡುವಂತ ಅಷ್ಟೇ ಶಬ್ದ ಇದೆ. ಈ ಶ್ಲೋಕ ಏನಿದೆಯಲ್ಲ, ಇಡೀ ಭಗವದ್ಗೀತಾ ಮತ್ತು ಈ ಶ್ಲೋಕನೂ ಕೂಡ ನಿರ್ದಿಷ್ಟವಾಗಿ ಯುದ್ಧ ಮಾಡುವವನಿಗೆ ಸಂಬಂಧಪಟ್ಟದ್ದೇನಲ್ಲ ಇದು. ಇದನ್ನು ಗಮನಿಸಬೇಕು. ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡಿದವರೆಲ್ಲರೂ ಕೂಡ ಮೊದಲೇ ನೋಡಿದ್ರೆ ಗೊತ್ತಾಗ್ತದೆ, ಅವನು ಯುದ್ಧ ಮಾಡಬೇಕಾಗಿತ್ತು. ಯುದ್ಧ ಮಾಡುವ ಸಂದರ್ಭದಲ್ಲಿ ಮನೋದೌರ್ಬಲ್ಯ ಬಂತು, ಕೃಷ್ಣ ಅವನಿಗೆ ಬೋಧನೆ ಮಾಡಲಿಕ್ಕೆ ತೊಡಗಿದ. ಯುದ್ಧದಲ್ಲಿ ತನ್ನ ಧರ್ಮ ಮಾಡ್ಬೇಕು ಯಾರು ಮಾಡಬೇಕಾಗಿತ್ತೋ, ಯಾರು ಮನೋದೌರ್ಬಲ್ಯ ಹೊಂದಿದ್ನೋ ಅವನಿಗೂ ಇದು ಬೋಧನೆ. ಅದಷ್ಟೇ ಅಲ್ಲ, ಒಟ್ಟಾರೆ ಜೀವನ ಅನ್ನೋದೇ ಒಂದು ಯುದ್ಧ. ನಾವೆಲ್ಲ ಏನು ಶಸ್ತ್ರಾಸ್ತ್ರ ಕೈಯಲ್ಲಿ ಹಿಡ್ಕೊಂಡು ಗಡಿ ಭಾಗಕ್ಕೆ ಹೋಗಿ ಹೋರಾಡಬೇಕಾಗಿಲ್ಲ. ಇಲ್ಲೇ ಯಾರು ಕಳ್ಳಕ್ಕಾಕರು ಬಂದರೆ ಅವ್ರನ್ನ ಸದೆ ಬಡಿಬೇಕಾಗಿಯೂ ಇಲ್ಲ. ಅಷ್ಟೆಲ್ಲ ಶಕ್ತಿ ನಮ್ಮಲ್ಲಿ ಇರೋದಿಲ್ಲ. ನಾವೆಲ್ಲರೂ ಹೋಗಿ ಮಾಡ್ತೀವಿ ಅಂದ್ರೆ ಕೆಲಸನೂ ಇರೋದಿಲ್ಲ. ಎಲ್ಲರೂ ಅಲ್ಲೇ ಹೋಗಿ ಮಾಡಬೇಕಾದ್ದೇನಿಲ್ಲ. ಯುದ್ಧ ಅಂದ್ರೆ ಅದೊಂದೇ ಯುದ್ಧ ಅಲ್ಲ. ಜೀವನದಲ್ಲಿ ದುಷ್ಟಶಕ್ತಿಗಳು ಸತ್ಶಕ್ತಿಗಳ ನಡುವೆ ಯಾವತ್ತೂ ಯುದ್ಧ ನಡೆದಿರ್ತದೆ. ಆ ಯುದ್ಧ ಅದೂ ಯುದ್ಧನೇ. ಆದ್ರಿಂದ ಅರ್ಜುನ ಅಂತ ಇಲ್ಲಿ ಶಬ್ದ ಇಲ್ಲ, ಶ್ಲೋಕದಲ್ಲಿ ಅರ್ಜುನ ಅಂತ ಶಬ್ದ ಇಲ್ಲ. ಇಡೀ ಭಗವದ್ಗೀತೆ ಎಲ್ಲ ಹಾಗೇನೆ. ಯಾರ್ಯಾರಿಗೆ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಸಂದೇಶ ಸಿಗಬೇಕೋ ಆ ಸಂದೇಶ ಎಲ್ಲ ಸಿಗ್ತದೆ. ಅದು ಈಗ ಅರ್ಜುನನಿಗೆ ಯುದ್ಧ ಮಾಡಬೇಕಾಗಿತ್ತು, ಶತ್ರುಗಳನ್ನು ಸದೆ ಬಡಿಬೇಕಾಗಿತ್ತು, ರಕ್ತಪಾತ ಮಾಡಬೇಕಾಗಿತ್ತು. ಇಡೀ ಭಗವದ್ಗೀತೆಯನ್ನು ಕೇಳಿದ ಮೇಲೆ ಅವನಿಗೆ ಆ ಸಂದೇಶ ಸಿಕ್ತು, ಯುದ್ಧ ಮಾಡಿದ. ಮಹಾತ್ಮ ಗಾಂಧಿ ಅಂತವ್ರಿಗೆ ಮತ್ತೆ ಯಾರ್ಯಾರಿಗೂ ಅವರೇನು ಕೈಯಲ್ಲಿ ಖಡ್ಗ ಹಿಡಿದು ಯುದ್ಧ ಮಾಡಿರಲಿಲ್ಲ. ಅಹಿಂಸಾ ಅನ್ನೋ ಅಸ್ತ್ರವನ್ನು ಹಿಡಿದು ನಮ್ಮ ದೇಶವನ್ನು ಬಿಡುಗಡೆಗೊಳಿಸಿದ್ರಲ್ಲ, ಅವರಿಗೂ ಭಗವದ್ಗೀತೆನೇ ಪ್ರೇರಣೆ. ಭಗವದ್ಗೀತೆಯಲ್ಲಿ ಕೇಳಿದವರೆಲ್ಲ ತಡ್ರಿ, ನನಗೂ ಖಡ್ಗ ತರ್ರಿ, ಕೈಯಲ್ಲಿ ಖಡ್ಗ ಆಗದೆ ದೊಣ್ಣೆ ಏನಾದರೂ ತರ್ರಿ, ಯುದ್ಧ ಮಾಡೇ ಬಿಡ್ತೀನಿ ಅಂತ ಎಲ್ಲರೂ ತೊಡೆ ತಟ್ಟಿ ಕೈ ತಟ್ಟಿ ನಿಲ್ಲಬೇಕಾಗಿಲ್ಲ. ಎಲ್ಲರಿಗೂ ಅದು ಹಿಂಸೆಗೇನು ಪ್ರೇರಣೆ ಅಲ್ಲ, ಅಹಿಂಸೆಗೂ ಅದೇ ಪ್ರೇರಣೆ. ಅದು ಭಗವದ್ಗೀತೆಯ ನಿತ್ಯೋಪಯೋಗಿತ್ವ. ಎಲ್ಲ ಸಂದರ್ಭದಲ್ಲೂ ಎಲ್ಲ ಜನರಿಗೂ, ಸ್ತ್ರೀ ಪುರುಷ ಪಂಡಿತ ಪಾಮರ ಎಲ್ರಿಗೂ ಕೂಡ ಉಪಯುಕ್ತ ಆಗುವಂಥ ಒಂದು ಶಾಸ್ತ್ರ ಅದು. ಅಧ್ಯಾತ್ಮ ಚೇತಸ. ಹಾಗೆ ನಮ್ಮ ಜೀವನವನ್ನು ವಿ ಶುಡ್ ಸ್ಪಿರಿಚುವಲ್ ಅವರ್ ಲೈವ್ಸ್ ಅಂತ ಹೇಳ್ತಾರೆ. ನಮ್ಮ ಜೀವನವನ್ನು ಅಧ್ಯಾತ್ಮಕ್ಕೆ ಏರಿಸಬೇಕು. ವಿಷ್ಣು ಪೂಜಾ ಒಂದು ಶ್ಲೋಕ ಬೇರೆ ಕಡೆ ಬರ್ತದೆ. ವಿಷ್ಣು ಪೂಜಾರ್ಥಯಜ್ಞೋಹಮಿತ್ಯುಪಾಸನ ಮಾದರಾತ್ ಕುರ್ವೀತ ಪುರುಷೋ ನಿತ್ಯಂ ತಸ್ಯತ್ ಷೋಡಶೋತ್ತರಂ ಶತಮಾಯುಸ್ತು ಸವನತ್ರಯ ಮೀರಿತಂ. ನನ್ನ ಇಡೀ ಜೀವನವೇ ನಾನೇನೋ ಸುಮ್ಮನೆ ಒಂದಿಷ್ಟು ವಿದ್ಯಾಭ್ಯಾಸ ಪಡ್ಕೊಂಡು ಉದ್ಯೋಗ ಮಾಡಿ ಧನ ಗಳಿಸಿ ಸುಖ ಪಡಲಿಕ್ಕಾಗಿರುವಂಥ ಜೀವನ ಅಲ್ಲ ಇದು. ಭಗವಂತನ ಪೂಜೆಗಾಗಿ ಮೀಸಲಾಗಿರುವ ಒಂದು ಜೀವನ ಇದು. ಇದೊಂದು ಯಜ್ಞ. ಇದು ಇಡೀ ಜೀವನವೇ ಒಂದು ಯಜ್ಞ. ಸಂಸ್ಕೃತದಲ್ಲಿ ಯಜ್ಞ ಅಂತಾರೆ. ಅಧ್ವರ ಅಂತ ಮತ್ತೊಂದು ಶಬ್ದ ಇದೆ. ಅಧ್ವರ ಅಂದ್ರೂ ಯಜ್ಞನೇ. ಇಡೀ ಜೀವನವೇ ಒಂದು ಯಜ್ಞ, ಇಡೀ ಜೀವನವೇ ಒಂದು ಯುದ್ಧವೂ ಹೌದು. ಅಧ್ವರ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಮಾತ್ರ ಇದು ಸಾಧ್ಯ. ಯುದ್ಧ ಅಂತನೂ ಅರ್ಥ ಹೌದು, ಯಜ್ಞ ಅಂತನೂ ಅರ್ಥ ಹೌದು. 116 ವರ್ಷಗಳನ್ನ ಅಲ್ಲಿ ವರ್ಣನೆ ಮಾಡ್ತಾರೆ. 116 ವರ್ಷ ಈಗ ಎಲ್ಲರೂ ಏನು ಬದುಕಲಿಕ್ಕಿಲ್ಲ. ಅಂತೂ ಆ 116 ವರ್ಷದ ಜೀವನ ಏನಿದೆ ಅದು ಈ
ನಮ್ಮ ಈ ಜೀವನ ಅಂತ. ಮೊದಲಿನ ಅದು ನಮಗೆ ಈಗಲೂ ಗೊತ್ತು, ದೇವಾಲಯಗಳಲ್ಲೆಲ್ಲ 3 ಹೊತ್ತಿನ ಪೂಜಾ ಮಾಡ್ತಿರ್ತಾರೆ, ತ್ರಿಕಾಲ ಪೂಜಾ ಅಂತ ಮಾಡ್ತಿರ್ತಾರೆ. ನಮ್ಮ ಜೀವಮಾನದಲ್ಲಿ ಕೂಡ ತ್ರಿಕಾಲ ಪೂಜೆಗಳನ್ನು ಮಾಡ್ಬೇಕಂತ. ಮೊದಲು 24 ವರ್ಷ ಅದು ಪ್ರಾತಃ ಕಾಲದ ಪೂಜೆ, ನಾವು ಬದುಕಿರುವ ಮೊದಲು 24 ವರ್ಷದ್ದು. ಆಮೇಲೆ 48 ವರ್ಷಗಳ ಕಾಲದ ಜೀವನ ಅದು ಮಧ್ಯಾಹ್ನದ ಪೂಜೆ. ಅದಾದ್ಮೇಲಿನ 44 ವರ್ಷ, ಅಥವಾ ಮೊದಲೇ 42ನೇದು 44, ಆಮೇಲೆ 48 ಇರಬಹುದು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹೇಳಿದೆ ನಾನು. ಅಂತೂ ಅದೆಲ್ಲ ಸೇರಿ 116 ಆಗ್ತದೆ. 24 ಪ್ರಾತಃ ಕಾಲದ್ದು, ಮತ್ತೆ 44 ಅಂತ ಅನ್ನೋದು ಮಧ್ಯಾಹ್ನದ ಪೂಜೆ, ಮತ್ತು ಮುಂದಿನ 48 ಅನ್ನೋದು ಸಾಯಂಕಾಲದ ಪೂಜೆ. ನಾವೆಲ್ಲ ಗರ್ಭಗುಡಿಗಳಿಗೆ ಹೋಗಬೇಕಾಗಿಲ್ಲ, ನಾವೆಲ್ಲರೂ ಸ್ವಾಮಿಗಳಾಗಬೇಕಾಗಿಲ್ಲ, ಸಾಧು ಸಂತರಾಗಬೇಕಾಗಿಲ್ಲ. ಆದರೆ ನಮ್ಮ ಜೀವನಕ್ಕೆ ನಾವೇ ಅರ್ಚಕರು, ನಾವೇ ಪೂಜಾರಿಗಳು. ಯಾಕೆಂದ್ರೆ ಇಲ್ಲಿ ಪೂಜೆ ಮಾಡಬೇಕಾದವ್ರು ನಾವೇ. ಅರ್ಚಕನಾದವನು ಗರ್ಭಗುಡಿ ಒಳಗೆ ಹೋಗ್ಬೋದು, ಇಲ್ಲಿ ಒಳಗೆ ಯಾರು ಬರಬೇಕು? ದೇವರು ಒಳಗಿದ್ದಾನೆ, ಒಳಗಿದ್ದವನು ನಮ್ಮ ಕಡೆಯಿಂದಲೇ ಪೂಜಾ ಸ್ವೀಕಾರ ಮಾಡಬೇಕಷ್ಟೆ. ಹೀಗೆ ಇಡೀ ಜೀವನವನ್ನೇ ಒಂದು ಯಜ್ಞ ಅಂತ ತಿಳ್ಕೊಂಡ್ರೆ, ಅದನ್ನೊಂದು ಯುದ್ಧ ಅಂತ ತಿಳ್ಕೊಂಡ್ರೆ, ಅದಕ್ಕೆ ಅಧ್ಯಾತ್ಮ ಚೇತಸ ಅಂತ ಹೇಳಿದರು. ಇದನ್ನೊಂದು ಭಗವಂತನ ಪೂಜೆ ಅಂತ ಅನ್ನೋದನ್ನ ಯಾವತ್ತೂ ಮರಿಬಾರ್ದು. ಯುದ್ಧ ಮಾಡಿದ್ರು ಭಗವಂತನ ಪೂಜೆ, ಮತ್ತೆ ವ್ಯಾಪಾರ ಮಾಡಿದ್ರು ಅದು ಭಗವಂತನ ಪೂಜೆ, ಕೃಷಿ ಮಾಡಿದ್ರೆ ಅದು ಭಗವಂತನ ಪೂಜೆ, ಮತ್ತೇನೋ ನೌಕರಿ ಮಾಡಿದ್ರೆ ಮನೆಯಲ್ಲಿ ಕಸ ಗುಡಿಸುವ ಕೆಲಸ, ಅಡಿಗೆ ಮಾಡುವ ಕೆಲಸ, ಏನೇ ಕೆಲಸ, ಹೆಣ್ಣಾಗ್ಲಿ ಗಂಡಾಗ್ಲಿ, ಪಂಡಿತ ಆಗಲಿ ಪಾಮರಾಗಲಿ, ಯಾರೇ ಏನೇ ಕೆಲಸ ಮಾಡಿದ್ರು ಪ್ರತಿಯೊಂದೂ ಭಗವಂತನ ಪೂಜೆ ಅಂತ ತಿಳ್ಕೋಬೇಕು. ತಿಳ್ಕೊಂಡ್ರೆ ಅವನು ಸದ್ಗತಿಗೆ ಏರ್ತಾನೆ ಅಂತ ಅನ್ನೋದನ್ನ ಕೃಷ್ಣ ಅವನಿಗೆ ಹೇಳಿದ. ಹಾಗಾಗಿ ಯುದ್ಧ ಮಾಡು, ಜೀವನದಲ್ಲಿ ಹೋರಾಡು ಅಂತ ಕೃಷ್ಣ ಹೇಳಿದ. ಅಲ್ಲಿಗೆ 3ನೇ ಅಧ್ಯಾಯದ 30ನೇ ಶ್ಲೋಕ ಮುಕ್ತಾಯ ಕಂಡಿದೆ. ಮುಂದೆ ಅವನು ಏನು ಹೇಳ್ತಾನೆ ಅಂತ ಅನ್ನೋದನ್ನ ಇದರ ಮುಂದಿನ ಭಾಗದಲ್ಲಿ ನೋಡೋಣ.